ಶುಭೋದಯ. ನಮ್ಮ ಇಂದಿನ ಆಳವಾದ ಚರ್ಚೆಗೆ ಸ್ವಾಗತ. ಒಂದ ಕಾಲ ಇತ್ತು, ವಿಕಲಚೇತನ ವ್ಯಕ್ತಿಯನ್ನ ಸಮಾಜದಿಂದ ಬಹುಶಃ ಮುಚ್ಚಿಡಲಾಗುತ್ತಿತ್ತು. ಆದ್ರೆ ಇವತ್ತು ಅದೇ ವ್ಯಕ್ತಿಗಾಗಿ ಸಮಾಜವೇ ಬದಲಾಗಬೇಕು ಅನ್ನುವಂಥ ಕಾನೂನು ಇದೆ. ಈ ಪಯಣ ಅಂದ್ರೆ ಸೌಲಭ್ಯಗಳನ್ನ ಒಂದು ದಾನ ಅಂತ ಕೊಡೋದ್ರಿಂದ ಹಿಡಿದು ಅದನ್ನ ಅವರ ಹಕ್ಕು ಅಂತ ಪರಿಗಣಿಸುವವರೆಗಿನ ಈ ಪಯಣ, ಇದು ಹೇಗೆ ಸಾಧ್ಯವಾಯಿತು? ಈ ದೊಡ್ಡ ಬದಲಾವಣೆಯ ಕಥೆಯನ್ನೇ ನಾವಿವತ್ತು ಬಿಚ್ಚಿಡೋಣ. ಅದು ಭಾರತದ 2 ಪ್ರಮುಖ ಕಾನೂನುಗಳ ಮೂಲಕ. ಖಂಡಿತ. ಇದು ಕೇವಲ ಕಾನೂನುಗಳ ಕಥೆಯಲ್ಲ. ಇದು ನಮ್ಮ ಸಮಾಜದ ಮನಸ್ಥಿತಿ ಹೇಗೆ ಬದಲಾಯಿತು ಅನ್ನೋದರ ಕಥೆ. ನಾವು 1995ರ ಒಂದು ಕಾಯ್ದೆಯಿಂದ ಶುರು ಮಾಡೋಣ. ಅದು ಹೇಗೆ ಒಂದು ಅಡಿಪಾಯ ಹಾಕ್ತು. ಆಮೇಲೆ ಆ ಅಡಿಪಾಯದ ಮೇಲೆ 2016ರ ಕಾಯ್ದೆ ಹೇಗೆ ಒಂದು ದೊಡ್ಡ ಕಟ್ಟಡವನ್ನೇ ಕಟ್ಟು. ಮತ್ತೆ ನಮ್ಮ ಹೊಸ ಶಿಕ್ಷಣ ನೀತಿ ಅಂದ್ರೆ NEP 2020 ಇದರ ಭವಿಷ್ಯವನ್ನ ಹೇಗೆ ನೋಡ್ತಾ ಇದೆ ಅಂತನೂ ನೋಡೋಣ. ಹಾಗಾದ್ರೆ ಸರಿ, ಆ ಅಡಿಪಾಯದಿಂದಲೇ ಶುರು ಮಾಡೋಣ. 1995ರ PWD ಕಾಯ್ದೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಒಂದು ಕಾನೂನು ತರಬೇಕಾದ ಅವಶ್ಯಕತೆ ಏನಿತ್ತು? ಏನಾದ್ರೂ ಅಂತಾರಾಷ್ಟ್ರೀಯ ಒತ್ತಡ ಇತ್ತಾ? ಒಂದು ರೀತಿಯಲ್ಲಿ ಹೌದು. 1992ರಲ್ಲಿ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ESCAP ಅಂತ, ಅದು ಏಷ್ಯಾ ಮತ್ತು ಪೆಸಿಫಿಕ್ ವಲಯದಲ್ಲಿ 1993ರಿಂದ 2002 ದಶಕವನ್ನ ವಿಕಲಚೇತನ ವ್ಯಕ್ತಿಗಳ ದಶಕ ಅಂತ ಘೋಷಣೆ ಮಾಡಿತು. ಓ ಹಾಗಾ? ಹೌದು, ಭಾರತ ಕೂಡ ಆ ಘೋಷಣೆಗೆ ಸಹಿ ಹಾಕಿತ್ತು. ಹಾಗಾಗಿ ನಮ್ಮ ದೇಶದಲ್ಲೂ ಒಂದು ಕಾನೂನು ತರಲೇಬೇಕಾದ ಒಂದು ಜವಾಬ್ದಾರಿ ನಮ್ಮ ಮೇಲಿತ್ತು. ಆ ಒಂದು ಬದ್ಧತೆಯ ಫಲವೇ ಈ 1995ರ ಕಾಯ್ದೆ. ಸರಿ, ಹಾಗಾದ್ರೆ ಆ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತು? ಕೇವಲ ಸೌಲಭ್ಯಗಳನ್ನು ಕೊಡೋದು ಮಾತ್ರನಾ? ಇಲ್ಲ, ಅದಕ್ಕಿಂತ ಹೆಚ್ಚಾಗಿತ್ತು. ಮುಖ್ಯವಾಗಿ 3 ಗುರಿಗಳಿದ್ವು. ಮೊದಲನೇದು ಅಡೆತಡೆ ಮುಕ್ತ ವಾತಾವರಣ, ಅಂದ್ರೆ ಬ್ಯಾರಿಯರ್ ಫ್ರೀ ಎನ್ವೈರ್ಮೆಂಟ್. ಹೌದು, ಅಂದ್ರೆ ಒಬ್ಬ ವಿಕಲಚೇತನ ವ್ಯಕ್ತಿ ಬೇರೆಯವರ ಸಹಾಯ ಇಲ್ಲದೆ ಓಡಾಡೋಕೆ, ಕೆಲಸ ಮಾಡೋಕೆ ಬೇಕಾದ ವ್ಯವಸ್ಥೆಯನ್ನ ಮಾಡೋದು. ಎರಡನೇದು ಅವರನ್ನ ಶೋಷಣೆ ಮತ್ತು ನಿಂದನೆಯಿಂದ ರಕ್ಷಿಸೋದು. ಮತ್ತು ಮೂರನೇದು, ಬಹುಶಃ ಆ ಕಾಲಕ್ಕೆ ಅದು ಬಹಳ ಮುಖ್ಯವಾಗಿತ್ತು, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದು. ಮುಖ್ಯವಾಹಿನಿಗೆ ತರುವುದು, ಈ ಪದವೇ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತೆ. ಹಾಗಾದ್ರೆ ಈ ಕಾನೂನು ಯಾರನ್ನ ವಿಕಲಚೇತನರು ಅಂತ ಗುರುತಿಸಿತು? ಅದಕ್ಕೂ ನಿರ್ದಿಷ್ಟ ಪಟ್ಟಿ ಇತ್ತ? ಇಲ್ಲಿಂದಾನೇ ವಿಷಯ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ಆಗೋದು. 1995ರ ಕಾಯ್ದೆ 7 ಬಗೆಯ ವಿಕಲತೆಗಳನ್ನ ಅಧಿಕೃತವಾಗಿ ಗುರುತಿಸಿತು. ಪ್ರತಿಯೊಂದಕ್ಕೂ ಸ್ಪಷ್ಟವಾದ ವೈಜ್ಞಾನಿಕ ವ್ಯಾಖ್ಯಾನ ಕೊಟ್ರು. ಉದಾಹರಣೆಗೆ, ಅಂಧತ್ವ ಅಂದ್ರೆ ಪೂರ್ತಿ ಕಣ್ಣು ಕಾಣದೇ ಇರೋದು ಮಾತ್ರ ಅಲ್ಲ. ಓಕೆ. ಒಬ್ಬ ಸಾಮಾನ್ಯ ವ್ಯಕ್ತಿ 60 ಮೀಟರ್ ದೂರದಿಂದ ನೋಡೋ ವಸ್ತುವನ್ನ ಕನ್ನಡಕ ಹಾಕಿದ ಮೇಲೂ ಒಬ್ಬ ವ್ಯಕ್ತಿ ಕೇವಲ 6 ಮೀಟರ್ ದೂರದಿಂದಷ್ಟೇ ನೋಡೋಕಾದ್ರೆ ಅವರನ್ನ ಕಾನೂನಿನ ಪ್ರಕಾರ ಅಂಧರು ಅಂತ ಪರಿಗಣಿಸಲಾಗ್ತಿತ್ತು. ಆ ವೈಜ್ಞಾನಿಕ ಅಳತೆಗೋಲು ಬಹಳ ಮುಖ್ಯ ಅಲ್ವೇ? ಇಲ್ದಿದ್ರೆ ಯಾರು ವಿಕಲಚೇತನರು ಅಂತ ನಿರ್ಧರಿಸೋದೇ ಒಂದು ದೊಡ್ಡ ವಿಷಯ ಆಗ್ತಿತ್ತು. ಆ ಪಟ್ಟಿಯಲ್ಲಿದ್ದ ಬೇರೆ ವಿಕಲತೆಗಳ್ಯಾವು? ಎರಡನೇದು ಕಡಿಮೆ ದೃಷ್ಟಿ. ಮೂರನೇದು ಕುಷ್ಠರೋಗದಿಂದ ಗುಣಮುಖರಾದವರು. ಇಲ್ಲೂ 2 ವಿಧಗಳನ್ನ ಗುರುತಿಸಿದ್ರು. ದೇಹದ ಕೆಲವು ಭಾಗಗಳಲ್ಲಿ ಸ್ಪರ್ಶಜ್ಞಾನ ಕಳ್ಕೊಳ್ಳೋದು ಅಥವಾ ಕೈಕಾಲುಗಳಲ್ಲಿ ವಿರೂಪತೆ ಆಗೋದು. 4ನೇದು ಶ್ರವಣದೋಷ. ಶ್ರವಣದೋಷಕ್ಕೂ ಒಂದು ನಿರ್ದಿಷ್ಟ ಅಳತೆ ಇತ್ತಾ? ಹೌದು, ಇತ್ತು. 60 ಡೆಸಿಬಲ್ಗಿಂತ ಕಡಿಮೆ ಇರೋ ಶಬ್ದವನ್ನ ಕೇಳೋಕಾಗದಿದ್ರೆ ಅದನ್ನ ಶ್ರವಣದೋಷ ಅಂತ ವ್ಯಾಖ್ಯಾನ ಮಾಡಿದ್ರು. ಒಂದು ಹೋಲಿಕೆ ಕೊಡಬೇಕಂದ್ರೆ, ನಾವು ಪಿಸು ಮಾತನಾಡೋದು ಸುಮಾರು 30 ಡೆಸಿಬಲ್ ಇರುತ್ತೆ. ನಮ್ಮ ಉಸಿರಾಟದ ಶಬ್ದ ಕೇವಲ 10 ಡೆಸಿಬಲ್. ಹೌದಾ? ಅಂದ್ರೆ ಕೇವಲ ಪಿಸುಮಾತನ್ನು ಕೇಳೋಕ್ ಆಗದ ಸ್ಥಿತಿಯೇ ಅದು ನಾವು ಅಂದುಕೊಳ್ಳುವುದಕ್ಕಿಂತ ಬಹಳ ಗಂಭೀರವಾದ ಸಮಸ್ಯೆ. ಖಂಡಿತ. ಇನ್ನುಳಿದಂತೆ ಚಲನವಲನ ಸಂಬಂಧಿತ ವಿಕಲತೆ ಅಂದ್ರೆ ಲೋಕೋಮೋಟರ್ ಡಿಸೇಬಿಲಿಟಿ, ಮಾನಸಿಕ ಅಸ್ವಸ್ಥತೆ ಮತ್ತು ಮಾನಸಿಕ ಬೆಳವಣಿಗೆಯ ಕೊರತೆ, ಈ 7 ವಿಕಲತೆಗಳನ್ನ ಅಧಿಕೃತವಾಗಿ ಗುರುತಿಸಲಾಗಿತ್ತು. ಚಲನವಲನ ಸಂಬಂಧಿತ ವಿಕಲತೆ ಅಂದ್ರೆ ಪೋಲಿಯೋದಿಂದ ಬಾಧಿತರಾದವರು ಅಥವಾ ಅಪಘಾತದಲ್ಲಿ ಅಂಗಗಳನ್ನ ಕಳ್ಕೊಂಡವರು, ಅವರೆಲ್ಲರೂ ಇದಲ್ಲಿ ಬರ್ತಾರಾ? ನಿಖರವಾಗಿ. ಮೂಳೆ, ಕೀಲು ಅಥವಾ ಸ್ನಾಯುಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯಿಂದ ವ್ಯಕ್ತಿಯ ಚಲನೆಗೆ ಅಡ್ಡಿಯಾದ್ರೆ ಅದು ಈ ವರ್ಗಕ್ಕೆ ಸೇರುತ್ತೆ. ಸರಿ, ಈ 7 ವಿಕಲತೆಗಳನ್ನ ಗುರುತಿಸೋದ್ರ ಜೊತೆಗೆ ಈ ಕಾಯ್ದೆ ಯಾವೆಲ್ಲ ಹಕ್ಕುಗಳನ್ನ ಕೊತ್ತೋ? ಕೆಲವು ಆ ಕಾಲಕ್ಕೆ ಕ್ರಾಂತಿಕಾರಿ ಅನ್ನೋ ಹಕ್ಕುಗಳನ್ನು ಕೊಡ್ತು. ವಿಕಲಚೇತನ ಮಕ್ಕಳಿಗೆ 18 ವರ್ಷದವರೆಗೆ ಉಚಿತ ಶಿಕ್ಷಣದ ಭರವಸೆ, ಸರ್ಕಾರಿ ಉದ್ಯೋಗಗಳಲ್ಲಿ 3% ಮೀಸಲಾತಿ. ಇದು ಬಹಳ ದೊಡ್ಡ ಹೆಜ್ಜೆ.
ಇದರ ಜೊತೆಗೆ ಬಸ್ಸು, ರೈಲ್ವೆ ನಿಲ್ದಾಣ, ರಸ್ತೆಗಳಲ್ಲಿ ಧ್ವನಿ ಸಂಕೇತಗಳಂತಹ ಸೌಲಭ್ಯಗಳನ್ನು ನೀಡಿ ತಾರತಮ್ಯರಹಿತ ವಾತಾವರಣ ನಿರ್ಮಿಸೋಕೆ ಒತ್ತು ನೀಡಲಾಯಿತು. ಹಾಗಾದ್ರೆ 1995ರ ಕಾಯ್ದೆ ಎಲ್ಲವನ್ನೂ ಸರಿ ಮಾಡಿತ್ತಾ? ನನಗೇನು ಇಲ್ಲ ಅಂತ ಅನ್ಸತ್ತೆ. ಯಾಕಂದ್ರೆ ಆಟಿಸಂ, ಡಿಸ್ಲೆಕ್ಸಿಯಾದಂಥ ಎಷ್ಟೋ ಸ್ಥಿತಿಗಳು ಆ 7 ವಿಭಾಗಗಳ ಪಟ್ಟಿಯಲ್ಲೇ ಇರ್ಲಿಲ್ಲ. ಸಮಾಜದ ತಿಳುವಳಿಕೆ ಹೆಚ್ಚಾದಂತೆ ಕಾನೂನಿನ ವ್ಯಾಪ್ತಿಯೂ ಹಿಗ್ಗಬೇಕಿತ್ತು. ಬಹುಶಃ ಅದೇ 2016ರ ಕಾಯ್ದೆಯ ಹಿಂದಿನ ಪ್ರೇರಣೆ ಅಲ್ವೇ? ಸಂಪೂರ್ಣವಾಗಿ ಸರಿ. 2016ರ ಕಾಯ್ದೆ ಅಂದ್ರೆ RPWD ಆಕ್ಟ್ ಅದು ಕೇವಲ ಒಂದು ತಿದ್ದುಪಡಿಯಾಗಿರಲಿಲ್ಲ. ಅದೊಂದು ದೃಷ್ಟಿಕೋನದ ಬದಲಾವಣೆಯಾಗಿತ್ತು. ವಿಕಲತೆಯನ್ನ ಕೇವಲ ಒಂದು ವೈದ್ಯಕೀಯ ಸಮಸ್ಯೆಯಾಗಿ ನೋಡೋ ಬದಲು ಅದನ್ನ ಮಾನವ ಹಕ್ಕಿನ ವಿಷಯವಾಗಿ ನೋಡೋಕೆ ಶುರು ಮಾಡಿದ್ರು. ಇದನ್ನೇ ನಾವು ಚಾರಿಟಿ ಮಾಡೆಲಿಂದ ಹಕ್ಕು ಆಧಾರಿತ ಮಾಡೆಲ್ಗೆ ಬದಲಾದದ್ದು ಅಂತೀವಿ. ಈ ಚಾರಿಟಿ ಮಾಡೆಲ್ ಮತ್ತು ಹಕ್ಕು ಆಧಾರಿತ ಮಾಡೆಲ್ ಇದರ ನಡುವಿನ ವ್ಯತ್ಯಾಸವನ್ನ ಒಂದು ಸರಳ ಉದಾಹರಣೆ ಮೂಲಕ ವಿವರಿಸಬಹುದಾ? ಖಂಡಿತ. ಒಂದು ಉದಾಹರಣೆ ನೋಡಿ. ಗಾಲಿ ಕುರ್ಚಿಯಲ್ಲಿರೋ ಒಬ್ರು ಮಿಟ್ಲುಗಳಿರೋ ಕಟ್ಟಡವನ್ನ ಪ್ರವೇಶಿಸೋಕಾಗದೇ ಇದ್ರೆ ಚಾರಿಟಿ ಮಾಡೆಲ್ ಏನ್ ಹೇಳುತ್ತೆ? ಅಯ್ಯೋ ಪಾಪ, ಅವ್ರಿಗೆ ಸಹಾಯ ಮಾಡೋಕೆ ಯಾರಾದ್ರೂ ಬೇಕು ಅಂತ. ಇಲ್ಲಿ ಸಮಸ್ಯೆಯನ್ನ ಆ ವ್ಯಕ್ತಿಯಲ್ಲಿ ನೋಡಲಾಗತ್ತೆ. ಸರಿ. ಆದ್ರೆ ಸಾಮಾಜಿಕ ಹಕ್ಕುಗಳ ಮಾಡೆಲ್ ಏನ್ ಹೇಳುತ್ತೆ ಅಂದ್ರೆ, ಈ ಕಟ್ಟಡದಲ್ಲಿ ಇಳಿಜಾರು ಅಂದ್ರೆ ರ್ಯಾಂಪ್ ಯಾಕಿಲ್ಲ? ಕಟ್ಟಡವೇ ದೋಷಪೂರಿತವಾಡಿದೆ, ವ್ಯಕ್ತಿಯಲ್ಲ ಅಂತ ಪ್ರಶ್ನೆ ಮಾಡತ್ತೆ. ಈ ದೃಷ್ಟಿಕೋನದ ಬದಲಾವಣೆಯೇ 2016ರ ಕಾಯ್ದೆಯ ಆತ್ಮ. ಅದ್ಭುತವಾದ ಹೋಲಿಕೆ. ಈ ಹೊಸ ದೃಷ್ಟಿಕೋನ ಕಾನೂನಿನಲ್ಲಿ ಹೇಗೆ ಕಾಣಿಸಿಕೊಂಡಿತು? ಹಲವಾರು ಪ್ರಮುಖ ಬದಲಾವಣೆಗಳಾದವು. ಮೊದಲನೇದಾಗಿ ಮತ್ತೆ ಅತಿ ಮುಖ್ಯವಾಗಿ ವಿಕಲತೆಗಳ ಸಂಖ್ಯೆಯನ್ನ 7ರಿಂದ 21ಕ್ಕೆ ಹೆಚ್ಚಿಸಲಾಯಿತು. 7ರಿಂದ 21ಕ್ಕೆ? ಹೌದು. ಅಂದ್ರೆ ಇನ್ನೂ 14 ಹೊಸ ಸ್ಥಿತಿಗಳನ್ನ ಅಧಿಕೃತವಾಗಿ ಗುರುತಿಸಲಾಯಿತು. ಎರಡನೇದಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ 3%ರಿಂದ 4%ಗೆ ಏರಿಸಲಾಯಿತು. ಅಷ್ಟೇ ಅಲ್ಲ, ಪ್ರತಿ ಜಿಲ್ಲೆಯಲ್ಲೂ ವಿಕಲಚೇತನರ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳಿಗಾಗಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸೋ ನಿಯಮ ಬಂತು. 21 ವಿಕಲತೆಗಳು. ಪಟ್ಟಿ ದೊಡ್ಡದಿದೆ, ಆದ್ರೆ ಕೆಲವು ಪ್ರಮುಖ ಹೊಸ ಸೇರ್ಪಡೆಗಳ ಬಗ್ಗೆ ತಿಳಿಸ್ತೀರಾ? ಖಂಡಿತ. ಉದಾಹರಣೆಗೆ ಮಸ್ಕ್ಯುಲಾರ್ ಡಿಸ್ಟ್ರೋಫಿಯನ್ನ ಸೇರಿಸಲಾಯಿತು. ಇದು ಸ್ನಾಯುಗಳು ಕ್ರಮೇಣ ಬಲಹೀನಗೊಳ್ಳುವ ಒಂದು ಸ್ಥಿತಿ. ಪಾರ್ಕಿನ್ಸನ್ ಕಾಯಿಲೆಯನ್ನು ಕೂಡ ಸೇರಿಸಲಾಯಿತು. ಇದರಲ್ಲಿ ದೇಹದಲ್ಲಿ ನಡುಕ ಮತ್ತೆ ಚಲನೆಯಲ್ಲಿ ತೊಂದರೆ ಉಂಟಾಗುತ್ತೆ. ನಾನ್ ಕೇಳಿದ ಹಾಗೆ ಕೆಲವು ರಕ್ತ ಸಂಬಂಧಿ ಕಾಯಿಲೆಗಳನ್ನು ಸೇರಿಸಲಾಗಿದೆ. ಥೆಲಸೆಮಿಯಾ ಮತ್ತು ಹೀಮೋಫೀಲಿಯಾ. ಇದ್ರ ನಡುವಿನ ವ್ಯತ್ಯಾಸವೇನು? ಎರಡೂ ಒಂದೇ ತರನಾ? ಒಳ್ಳೆ ಪ್ರಶ್ನೆ. ಎರಡೂ ಆನುವಂಶಿಕ ರಕ್ತದ ಕಾಯಿಲೆಗಳೇ, ಆದರೆ ಬೇರೆ ಬೇರೆ. ಥೆಲಸೆಮಿಯಾದಲ್ಲಿ ದೇಹ ಸಾಕಷ್ಟು ಹಿಮೋಗ್ಲೋಬಿನ್ ಉತ್ಪಾದಿಸಲ್ಲ. ಇದರಿಂದ ತೀವ್ರ ರಕ್ತಹೀನತೆ ಉಂಟಾಗುತ್ತೆ. ಆದರೆ ಹೀಮೋಫೀಲಿಯಾದಲ್ಲಿ ಗಾಯವಾದಾಗ ರಕ್ತ ಹೆಪ್ಪುಗಟ್ಟೋದಿಲ್ಲ. ಅದರಿಂದ ನಿರಂತರವಾಗಿ ರಕ್ತಸ್ರಾವ ಆಗುತ್ತೆ. ಇವೆರಡೂ ವಿಕಲತೆಗಳು ಅಂತ ಗುರುತಿಸಿದ್ದು ಬಹಳ ಮುಖ್ಯವಾದ ಬೆಳವಣಿಗೆ. ಇದರ ಜೊತೆಗೆ ಸೆರೆಬ್ರಲ್ ಪಾಲ್ಸಿ, ಆಸಿಡ್ ದಾಳಿ ಸಂತ್ರಸ್ತರು, ಕುಬ್ಜತೆ ಮತ್ತು ನಿರ್ದಿಷ್ಟ ಕಲಿಕಾ ನ್ಯೂನತೆಗಳನ್ನು ಈ ಪಟ್ಟಿಗೆ ಸೇರಿಸಲಾಯಿತು. ಈ ಕಾನೂನುಗಳ ವಿಕಾಸ ಇದೆಯಲ್ಲ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೂ ದೊಡ್ಡ ಪರಿಣಾಮ ಬೀರಿದೆ. ವಿಕಲಚೇತನರ ಶಿಕ್ಷಣದ ಬಗ್ಗೆ ನಮ್ಮ ಆಲೋಚನೆ ಹೇಗೆಲ್ಲ ಬದಲಾಗಿದೆ? ಇದು ಒಂದು ಅತ್ಯಂತ ಮಹತ್ವದ ಪಯಣ. ಇದನ್ನ ನಾವು 4 ಹಂತಗಳಲ್ಲಿ ನೋಡಬಹುದು. ಮೊದಲನೇದು ಹೊರಗಿಡುವಿಕೆ, ಅಂದ್ರೆ ಎಕ್ಸ್ಕ್ಲೂಷನ್. ಈ ಹಂತದಲ್ಲಿ ವಿಕಲಚೇತನರನ್ನ ಶಿಕ್ಷಣ ವ್ಯವಸ್ಥೆಯ ಭಾಗ ಅಂತಾನೆ ಪರಿಗಣಿಸ್ತಿರ್ಲಿಲ್ಲ. ಅವರನ್ನ ಮನೆಯಲ್ಲೇ ಇಡಲಾಗುತ್ತಿತ್ತು. ಆಮೇಲೆ ಪ್ರತ್ಯೇಕೀಕರಣ ಅಂದ್ರೆ ಸೆಗ್ರಿಗೇಷನ್ ಬಂತು. ಅವರಿಗಾಗಿಯೇ ವಿಶೇಷ ಶಾಲೆಗಳು ಅಲ್ಲವೇ? ಹೌದು. ಅವರಿಗೆ ಶಿಕ್ಷಣ ಸಿಕ್ತಿತ್ತಾದರೂ ಅವರು ಸಮಾಜದಿಂದ ಪ್ರತ್ಯೇಕವಾಗಿಯೇ ಉಳಿತಿದ್ರು. ಆಮೇಲೆ ಬಂದಿದ್ದೆ ಏಕೀಕರಣ, ಇಂಟಿಗ್ರೇಷನ್. ಇಲ್ಲಿ ವಿಕಲಚೇತನ ಮಕ್ಕಳನ್ನ ಸಾಮಾನ್ಯ ಶಾಲೆಗೆ ಸೇರಿಸಿಕೊಂಡ್ರು, ಆದರೆ ಅವರನ್ನ ಒಂದು ಪ್ರತ್ಯೇಕ ಗುಂಪಲ್ಲಿ ಅಥವಾ ಪ್ರತ್ಯೇಕ ಕ್ಲಾಸ್ನಲ್ಲಿ ಇಡಲಾಗುತ್ತಿತ್ತು. ಇಲ್ಲಿ ಶಾಲೆಯೊಂದಿಗೆ ವಿದ್ಯಾರ್ಥಿ ಹೊಂದಿಕೊಳ್ಳಬೇಕು ಅನ್ನೋ ಧೋರಣೆ ಇತ್ತು. 1995ರ ಕಾಯ್ದೆ ಹೆಚ್ಚಾಗಿ ಈ ಮಾದರಿಯನ್ನೇ ಪ್ರತಿಪಾದಿಸಿತ್ತು. ಮತ್ತು ಅಂತಿಮವಾಗಿ ನಾವು ಈಗ ತಲುಪಿರುವುದು ಸಮಗ್ರತೆ ಅಥವಾ ಇನ್ಕ್ಲೂಷನ್ ಹಂತಕ್ಕೆ. ಇದರ ನಿಜವಾದ ಅರ್ಥವೇನು? ಸಮಗ್ರತೆ ಅಥವಾ ಸಮಗ್ರ ಶಿಕ್ಷಣ ಅನ್ನೋದು ಒಂದು ಕ್ರಾಂತಿಕಾರಿ ಬದಲಾವಣೆ. ಇಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಯನ್ನು ಅವರ ಸಾಮರ್ಥ್ಯ ಅಥವಾ ಅಸಾಮರ್ಥ್ಯವನ್ನು ಲೆಕ್ಕಿಸದೆ ಒಂದೇ ತರಗತಿಯಲ್ಲಿ ಸೇರಿಸಿಕೊಳ್ಳಲಾಗುತ್ತೆ. ಇಲ್ಲಿಯ ಮೂಲತತ್ವ ಏನು ಅಂದ್ರೆ, ವಿದ್ಯಾರ್ಥಿಯ ಅಗತ್ಯಕ್ಕೆ ತಕ್ಕಂತೆ ಶಾಲೆಯೇ ಬದಲಾಗಬೇಕು. ಹಾಗಾದರೆ ಇದರ ನಿಜವಾದ ಅರ್ಥ, ಏಕೀಕರಣದ ಅಡಿಯಲ್ಲಿ ವಿಕಲಚೇತನ ಮಗುವನ್ನ ಶಾಲೆಗೆ ಸೇರಿಸೋದು ಶಾಲೆಯ ಒಂದು ಉಪಕಾರದ ತರಹ ಇತ್ತು.
ಆದರೆ ಸಮಗ್ರತೆಯಲ್ಲಿ ಆ ಮಗುವನ್ನ ಸೇರಿಸಿಕೊಳ್ಳೋದು ಶಾಲೆಯ ಕರ್ತವ್ಯ ಮತ್ತು ಮಗುವಿನ ಹಕ್ಕೂ ಆಯಿತು. ಈ ಒಂದು ಸಣ್ಣ ಬದಲಾವಣೆ ಇಡೀ ವ್ಯವಸ್ಥೆಯ ಜವಾಬ್ದಾರಿಯನ್ನೇ ಬದಲಾಯಿಸಿತು. ನಿಖರವಾಗಿ ಇದೇ ಸಮಾನತೆ ಅಂದ್ರೆ ಈಕ್ವಾಲಿಟಿ ಮತ್ತು ನ್ಯಾಯ ಅಂದ್ರೆ ಇಕ್ವಿಟಿ ಪರಿಕಲ್ಪನೆ. ಎಲ್ಲರಿಗೂ ಒಂದೇ ರೀತಿ ಸೌಲಭ್ಯ ಕೊಡೋದು ಸಮಾನತೆ, ಆದರೆ ಪ್ರತಿಯೊಬ್ಬರ ಅಗತ್ಯಕ್ಕೆ ತಕ್ಕಂತೆ ಸೌಲಭ್ಯ ಕೊಡೋದು ನ್ಯಾಯ. ಸಮಗ್ರ ಶಿಕ್ಷಣ ಅನ್ನೋದು ನ್ಯಾಯದ ಮೇಲೆ ನಿಂತಿದೆ. ನಾನೊಬ್ಬ ಶಿಕ್ಷಕರನ್ನ ಬಲ್ಲೆ. ಅವರು ತಮ್ಮ ಕ್ಲಾಸ್ನಲ್ಲಿ ದೃಷ್ಟಿದೋಷವಿದ್ದ ಮಗುವಿಗಾಗಿ ಇಡೀ ಪಾಠವನ್ನ ಆಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡ್ಕೊಡ್ತಿದ್ರು. ಕಾನೂನು ಬರೋಕ್ಕೂ ಮುಂಚೆನೇ ಅಲ್ಲಿ ಸಮಗ್ರತೆ ಶುರುವಾಗಿತ್ತು. ಅದ್ಭುತ. ಹಾಗಾದ್ರೆ ಭವಿಷ್ಯದ ದಾರಿ ಯಾವುದು? ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಸಮಗ್ರತೆಯ ಪರಿಕಲ್ಪನೆಯನ್ನ ಹೇಗೆ ಮುಂದುವರೆಸಿದೆ? ಎನ್ಇಪಿ 2020 ಈ ಸಮಗ್ರತೆಯ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಿದೆ. ಮೊದಲನೇದಾಗಿ ಇದು ವಿಕಲಚೇತನ ವ್ಯಕ್ತಿಗಳನ್ನ ದಿವ್ಯಾಂಗ ಅಂತ ಗೌರವಯುತವಾಗಿ ಸಂಬೋಧಿಸುತ್ತೆ. ಎರಡನೇದಾಗಿ ಇದು ಕೇವಲ ವಿಕಲಚೇತನರ ಬಗ್ಗೆ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಗುಂಪುಗಳು, LGBTQ ಸಮುದಾಯ ಮತ್ತು ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರನ್ನೂ ಒಳಗೊಳ್ಳುವ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುತ್ತೆ. ಅಂದ್ರೆ ಸಮಗ್ರತೆಯನ್ನ ಕೇವಲ ವಿಕಲತೆಗೆ ಸೀಮಿತಗೊಳಿಸದೆ ಸಮಾಜದ ಎಲ್ಲಾ ವರ್ಗಗಳಿಗೂ ವಿಸ್ತರಿಸಲಾಗಿದೆ. ಇದಕ್ಕೆ ಆರ್ಥಿಕವಾಗಿ ಬೆಂಬಲ ಕೊಡೋಕೆ ಏನಾದ್ರೂ ಯೋಜನೆಗಳಿವ್ಯಾ? ಹೌದು, ಅದೊಂದು ಮಹತ್ವದ ಹೆಜ್ಜೆ. ಮಹಿಳಾ ಮತ್ತು ತೃತೀಯಲಿಂಗಿ ವಿದ್ಯಾರ್ಥಿಗಳ ಶಿಕ್ಷಣವನ್ನ ಪ್ರೋತ್ಸಾಹಿಸೋಕೆ ಲಿಂಗ ಸಮಗ್ರ ನಿಧಿ ಅಥವಾ ಜೆಂಡರ್ ಇನ್ಕ್ಲೂಷನ್ ಫಂಡ್ ಸ್ಥಾಪಿಸೋ ಪ್ರಸ್ತಾಪವನ್ನ ಎನ್ಇಪಿ 2020 ಮುಂದಿಟ್ಟಿದೆ. ಇದರ ಜೊತೆಗೆ ಅಂಧ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಬ್ರೈಲ್ ಪಠ್ಯಕ್ರಮ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಸಿದ್ಧಪಡಿಸೋ ಜವಾಬ್ದಾರಿಯನ್ನ ರಾಷ್ಟ್ರೀಯ ಮುಕ್ತ ವಿದ್ಯಾಲಯ ಸಂಸ್ಥೆ ಅಂದ್ರೆ NIOSಗೆ ನೀಡಲಾಗಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಸ್ಪಷ್ಟವಾಗೋದೇನೆಂದ್ರೆ ಭಾರತವು ಕೇವಲ 2-3 ದಶಕಗಳಲ್ಲಿ ಬಹಳ ದೂರ ಸಾಗಿದೆ. 1995ರಲ್ಲಿ ಒಂದು ಮೂಲಭೂತ ಕಾನೂನಿನ ಚೌಕಟ್ಟಿನಿಂದ ಹಿಡಿದು 2016ರಲ್ಲಿ ಹಕ್ಕು ಆಧಾರಿತ ಸಮಗ್ರ ಕಾಯ್ದೆಯನ್ನ ಜಾರಿಗೆ ತಂದು ಈಗ NEP 2020ರ ಮೂಲಕ ಸಮಾಜದ ಪ್ರತಿಯೊಂದು ವರ್ಗವನ್ನೂ ಒಳಗೊಳ್ಳುವ ವಿಶಾಲ ದೃಷ್ಟಿಕೋನವನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಖಂಡಿತ. ಕಾನೂನುಗಳು ಮತ್ತು ನೀತಿಗಳು ದಾರಿ ತೋರಿಸ್ತವೆ, ಆದರೆ ನಿಜವಾದ ಸಮಗ್ರತೆ ಸಾಧ್ಯವಾಗೋದು ನಮ್ಮೆಲ್ಲರ ಮನಸ್ಥಿತಿ ಬದಲಾದಾಗ ಮಾತ್ರ. ಕಟ್ಟಡಗಳಲ್ಲಿ ಇಳಿಜಾರುಗಳನ್ನು ನಿರ್ಮಿಸೋದು ಸುಲಭ, ಆದರೆ ನಮ್ಮ ಮನಸ್ಸಿನಲ್ಲಿರೋ ಅಡೆತಡೆಗಳನ್ನು ತೆಗೆದುಹಾಕೋದು ನಿಜವಾದ ಸವಾಲು. ಬಹಳ ಅರ್ಥಪೂರ್ಣವಾದ ಮಾತು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಈಗ ಸಮಗ್ರತೆ ಅಂದ್ರೆ ಇನ್ಕ್ಲೂಷನ್ ನಂತರದ ಮುಂದಿನ ಹಂತ ಏಕೀಕೃತ ಅಥವಾ ಯೂನಿಫೈಡ್ ಸಮಾಜ ಅಂತ ಹೇಳಲಾಗ್ತಿದೆ. ಇದರ ಅರ್ಥ ವಿಕಲಚೇತನರು ನಮ್ಮ ಮೇಲೆ ಅವಲಂಬಿತರಾಗೋದಲ್ಲ ಅಥವಾ ನಾವು ಅವರಿಗೆ ಸಹಾಯ ಮಾಡೋದಲ್ಲ. ಬದಲಾಗಿ ನಾವೆಲ್ಲರೂ ಪರಸ್ಪರರ ಶಕ್ತಿಯಾಗಿ ಒಬ್ರಿಗೊಬ್ರು ಪೂರಕವಾಗಿ ಬದುಕುವ ಸಮಾಜ. ಇಂಥ ಸಮಾಜವನ್ನ ನಿಜ ಜೀವನದಲ್ಲಿ ನಿರ್ಮಿಸೋಕೆ ನಮ್ಮ ಶಾಲೆಗಳಲ್ಲಿ, ಕಚೇರಿಗಳಲ್ಲಿ ಮತ್ತು ನಮ್ಮ ನೆರೆಹೊರೆಯಲ್ಲಿ ನಾವು ಪ್ರತಿಯೊಬ್ಬರು ಏನ್ ಮಾಡ್ಬೋದು ಯೋಚಿಸಿ.